हुबली के धारवाड़ जिले में स्मार्ट सिटी परियोजना के तहत स्मार्ट ई टॉयलेट का निर्माण किया गया था, लेकिन इसकी देखभाल ठीक से न होने के कारण यह परियोजना विफल होती जा रही है। लोग इन शौचालय का दुरुपयोग कर रहे हैं, जिससे सफाई व्यवस्था बिगड़ रही है। ई टॉयलेट में एक व्यक्ति के लिए 5 रुपए का सिक्का डालने पर प्रवेश मिलता है, लेकिन एक सिक्के पर 2-3 लोग इस्तेमाल कर रहे हैं, जिससे पानी की कमी और गंदगी बढ़ रही है। बता दें कि अब तक 15 ई टॉयलेट विभिन्न स्थानों पर बनाए गए थे, लेकिन इसका उपयोग सही तरीके से नहीं हो रहा है, जिसके कारण शौचालय बंद हो रहे हैं। नागरिकों में स्वच्छता के प्रति जागरूकता की कमी को देखा जा रहा है। परियोजना प्रभावित रूप से काम नहीं कर पा रही है। ಏನು ಸರ್ ಸ್ಮಾರ್ಟ್ ಸಿಟಿ ಅಂತಂದೇಳಿ ತಂದು ಇಟ್ಕೊಂಡ್ರಿ ಇವ್ರೆ ನಮ್ಮ ಹುಬ್ಳಿದವ್ರ ಕಪ್ಪು ಚಿಕ್ಕಿ ಮಾಡ್ರಿ ಇವ್ರು ಇದು ಸ್ಮಾರ್ಟ್ ಅಂತಾರೆ ಇದಕ್ಕೆಲ್ಲರ 97-98 ಲಕ್ಷ ರೂಪಾಯಿ ತಿಂದ ಸಾವಿರಾರು ಕೋಟಿಗಟ್ಟಲೆ ಹೊಡೆದ ನಮ್ಮ ಜನ ಯಾರು ಟ್ಯಾಕ್ಸ್ ಕಟ್ಟಬೇಕಂದ್ರೆ ಅವ್ರಿಗೆ ದಂಡ ಕೇಳ್ತಾರೆ ಇವ್ರು ಇಷ್ಟು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಹೊಡೆದ್ರಿಗೆ ದಂಡ ಕಟ್ಟೋರು ಯಾರು ಇದನ್ನ ಹುಬ್ಳಿ ಜನದ ಹರಮದು ಬಂದಿರೋದು ರೊಕ್ಕ ಇದೆ ಬೆವರು ಸುರಿಸಿ ಜನ ದುಡ್ಡು ಎಲ್ಲ ತೊಂಬಂದು ಕೊಟ್ಟಿದ್ದ ಜನಕ್ಕೆ ಇವ್ರು ಬೆನ್ನ ಹತ್ತಿ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಏನ್ ಸ್ಮಾರ್ಟ್ ಆಗಿದ್ರಿಪ್ಪ ಸುಮಾರು 15-20 ಕಡೆ ಅಳವಡಿಸ್ಯಾರ ಇದನ್ನ ಎಲ್ಲಿ ನೋಡಿದ್ರು ಬಂದ್ ಸುಮಾರು ಮ್ಯಾಗ ನೀರ್ ಇರಂಗಿಲ್ಲ ನೀರಿದ್ರೆ 5 ರೂಪಾಯಿ ಕಾಯಿನ್ ಹಾಕಿದ್ರೆ 10 ಮಂದಿ ಯೂಸ್ ಮಾಡ್ತಾರ ಈ ಸ್ಮಾರ್ಟ್ ಮಾಡೋದವ್ರು ರೆಡಿ ಮಾಡತ್ತಾರ ಪಕ್ಕದಲ್ಲಿ ಮಹಾನಗರ ಪಾಲಿಕೆ ಎದಕ್ಕೆ ಇದ್ದದೆ ಉಪಯೋಗ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೂತಿರ್ತದೆ ಬರೀ ಅವ್ರಿಗೆ ಟೆಂಡರ್ ಕೊಟ್ಟೆ ಇವ್ರು ಟೆಂಡರ್ ಕೊಟ್ಟೆ ಕೊಟ್ಕೊಂಡು ಹೋಗೋದು ಆತ್ ಹೊರತು ಜನಗಳ ಬಗ್ಗೆ ಒಳ್ಳೆ ನೋಡೋರೆ ಅಲ್ಲಿ ಹಾಸ್ಪಿಟಲ್ ಅಂತ ಬರ್ತಾರೆ ಅವರಿಂದ 100 ಜನ ಬಂದಿರ್ತದೆ ಒಳಗೆ ಬಿಡ್ಬೇಕು ಇನ್ನು ಹೊರಗೆ ಸ್ವಚ್ಛತೆ ಮಾಡಿಸ್ಬೇಕು ಅವ್ರನ್ನ ಅಲ್ಲ ಅದು ಬಂದ್ ಹಾಕಿ ಕುಂತಿರ್ತದೆ ಚಾಲೂನೇ ಇಲ್ಲ ದುಡ್ಡು ತಗೊಂಡು ಇವ್ರು ತಿನ್ಕೊಂಡು ಇವ್ರು ತಂದು ತೊಳ್ಕೊಂಡು ಸ್ವಚ್ಛ ಆಗದಾರ ಪಾಪ ಜನ ರಾಡಿ ಮಾಡ್ಕೊಂಡು ಅಡ್ಡಾಡಿ ಅಂತ ಬಿಟ್ಟಾರ ಇವ್ರೆ ಮತ್ತೆ ತಿರುಗಿ ನೋಡೋರು ಯಾರ ಈಯಿಂದರೆ ಎಚ್ಚರಿಕೆ ಮಾಡ್ಕೋರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇಲ್ಲಾಂದ್ರೆ ಪ್ರವೀಣ್ ಶೆಟ್ಟಿ ಬಣ ಮುಂದೆ ಬರುವ ಹೊತ್ತಿನಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತಿದ್ದೆ ಅಂತ ಹೇಳ್ತೈತಿ ಇದ್ರದ್ದೇನೆಲ್ಲ ಲೆಕ್ಕಾಚಾರ ಪತ್ರ ಎಲ್ಲ ಬೇಕಿಲ್ಲ ಇದನ್ನ ಸ್ವಚ್ಛ ಮಾಡಿ ಸ್ಮಾರ್ಟ್ ಆಗಿ ಮಾಡೋ ಕರ್ತವ್ಯ ಅವ್ರದಿಲ್ಲ ಇವು ಡಬ್ಬಿಗಳೆಲ್ಲ ತಂದು ಯಾವ ಮೇನ ಅಧಿಕಾರಿ ಅದರ ಅವ್ರ ಮನೆ ಮುಂದೆ ಹಚ್ಚಾಕಂತ ಹೇಳ್ತೀವಿ ನಾವು ನಮಸ್ಕಾರ ಬಾಲಚಂದ್ರ ಲುತ್ತಿ ಪ್ರವೀಣ್ ಶೆಟ್ಟಿ ಬಣ ಏನು ಇವತ್ತು ಹುಬ್ಳಿ ಧಾರವಾಡ ಹವಳಿ ನಗರದಲ್ಲಿ ಈ ಟಾಯ್ಲೆಟ್ ಅನ್ನುವಂಥ ಏನು ಟಾಯ್ಲೆಟ್ ನಿರ್ಮಾಣ ಆಗಿತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಟಾಯ್ಲೆಟ್ ಮಾಡಿದ್ರು ಕೂಡ ಅದು ವಿಫಲ ಆಗಿದೆ ಅಂತಂದು ಹೇಳಕ್ ಇಚ್ಛೆ ಪಡ್ತೀನಿ ಯಾಕಂತಂದ್ರ ಇವತ್ತು ಹುಬ್ಳಿ ಧಾರವಾಡದಾಗ ಅದು ಈ ಟಾಯ್ಲೆಟ್ ಅನ್ನುವಂಥದ್ದು ಉದ್ಘಾಟನೆ ಟೈಮ್ದಾಗ ಸುಮಾರು ಅಧಿಕಾರಿಗಳು ಬಂದ್ರು ಸಚಿವರು ಬಂದ್ರು ಎಲ್ಲಾರು ಬಂದ್ರು ಕೂಡ ಅದು ಬಂದು ಓಪನಿಂಗ್ ಮಾಡೋ ಟೈಮ್ದಾಗ ಮಾಡಿದ್ರು ಹೊತ್ತು ಅದಾದ್ಮೇಲೆ ಅದ್ರ ಹತ್ರ ತಿರುಗಿ ನೋಡಿಲ್ಲ ಇವತ್ತದ ಜನರಿಗೆ ಬಳಕೆ ಆಗ್ತಾ ಇದೆಯಾ ಅಥವಾ ಇಲ್ಲ ಅನ್ನುವಂಥ ಸೌಜನ್ಯತೆ ಅವ್ರಿಗಿಲ್ಲ ನೋಡುವಂಥ ಸೌಜನ್ಯತೆ ಇಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ತೆರಿಗೆ ದುಡ್ಡು ಜನರ ತೆರಿಗೆ ದುಡ್ಡನ್ನ ಇವ್ರು ಯಾವ ರೀತಿ ಬಳಕೆ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೊಂದು ಕರೆಕ್ಟ್ ಆದಂತ ಒಂದು ಪ್ಲಾನಿಂಗ್ ಇಲ್ಲ ಪ್ರಿಪ್ರೇಷನ್ ಇಲ್ಲ ಇವತ್ತು ನೋಡ್ತಾ ಇದ್ರಿ ನೀವು ಸರಿಸುಮಾರು 15 ಕಡೆ ಈ ಟಾಯ್ಲೆಟ್ ಅನ್ನ ನಿರ್ಮಾಣ ಮಾಡ್ರ ಆದ್ರೆ ಇವತ್ತು ಎಲ್ಲಾ ಟಾಯ್ಲೆಟ್ಗಳು ಬಂದಿದಾವೆ ಯಾವುದು ಜನಕ್ಕೆ ಪ್ರಯೋಜನ ಆಗ್ತಾ ಇಲ್ಲ ಸರಿಯಾಗಿ ನೀರ್ ಬಳಕೆ ಆಗ್ತಾ ಇಲ್ಲ ಅದ್ ಕ್ಲೀನಿಂಗ್ ಇಲ್ಲ ಈಗ ಸುತ್ತಮುತ್ತಲ ಹಾಸ್ಪಿಟಲ್ಗಳಿದೆ ಆ ಹಾಸ್ಪಿಟಲ್ ಪಕ್ಕದಲ್ಲಿ ಮಾಡಿದ್ರು ಕೂಡ ಅದು ಸದ್ಯಕ್ಕೆ ಇವತ್ತು ಚಾಲನೆಯಲ್ಲಿ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಏನು ಶಾಸಕರು ಸಂಸದರು ಏನ್ ಮಾಡ್ತಾ ಇದಾರೆ ಅನ್ನೋದು ಒಂದು ಸಂಖ್ಯೆ ವ್ಯಕ್ತಪಡಿಸ್ತಾ ಇದೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತ ಜನರ ತೆರಿಗೆ ದುಡ್ಡು ಕಾಟಾಚಾರಕ್ಕೆ ಒಂದು ಕಾಟಾಚಾರಕ್ಕೆ ಇದನ್ನಾಗಿ ಹೋಗ್ತಾ ಇದೆ ಒಳಗೆ ಉಂಚೆನ್ ತುಳಿ ಅಂತ ನಮ್ಮ ಭಾಷೆಯಲ್ಲಿ ಅಂತೀವಿ ಒಳಗೆ ಉಂಚೆನ್ ತೊಳೆದಂಗಂತ ಆ ರೀತಿ ತೆರಿಗೆ ದುಡ್ಡನ್ನ ಜನರ ತೆರಿಗೆ ದುಡ್ಡು ಕಷ್ಟಪಟ್ಟ ತೆರಿಗೆ ತುಂಬಿರೋಂಥ ದುಡ್ಡನ್ನ ಇವತ್ತು ಒಳಗೆ ಉಂಚೆನ್ ತುಳಿ ಅಂತ ಕೆಲಸ ಸರ್ಕಾರಿಗಳ ಅಧಿಕಾರಿಗಳ ಆಗ ಸಚಿವರು ಸಂಸದರು ಮಾಡಿದ್ದಾರೆ ಅದೇ ಇವತ್ತು ಏನ್ ನಿರ್ಮಾಣ ಮಾಡೋ ಟೈಮ್ದಾಗ ಏನ್ ಇವ್ರಿಗೆ ಆಸಕ್ತಿ ಇತ್ತು ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮತ್ತು ಇವ್ರಿಗೆ ಸರ್ಕಾರಕ್ಕೆ ಆ ಆಸಕ್ತಿ ಅದ ಚಾಲನೆ ಆದ್ಮೇಲೆ ಇಲ್ಲ ಸಂಪೂರ್ಣ ವಿಫಲ ಅಂತಂದು ಹೇಳ್ಬೋದು ಸ್ಮಾರ್ಟ್ ಸಿಟಿ ಅಂದ್ರ ವರ್ಕ್ ಎಷ್ಟು ಇದಾವೆ ಇವತ್ತು ಹುಬ್ಳಿ ಧಾರವಾಡದಾಗ ಸುಮಾರು ಪ್ರಾಜೆಕ್ಟ್ ಲಕ್ಷಾಂತರ ರೂಪಾಯಿ ಕೇಂದ್ರದಿಂದ ಬಂದಿದೆ ಆದ್ರೆ ಇಲ್ಲಿ ಅದು ಕರೆಕ್ಟಾಗಿ ಅದ್ ಕಾಮಗಾರಿನೇ ಆಗ್ತಾ ಇಲ್ಲ ಎಲ್ಲ ವಿಫಲ ಆಗಿದೆ ಅಂತಂದು ಹೇಳಕ್ ಇಚ್ಛೆ ಪಡ್ತೀನಿ ಇದಕ್ಕೆ ತಕ್ಷಣನೇ ಅಧಿಕಾರಿಗಳಾಗಿರ್ಬೋದು ಸಂಸದರಾಗಿರ್ಬೋದು ಸಚಿವರಾಗಿರ್ಬೋದು ಗಮನ ಹರಿಸಬೇಕು ಇಲ್ಲದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಉಗ್ರದ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಬ್ಳಿ ತಾಲೂಕು ಅಧ್ಯಕ್ಷರು ಪ್ರವೀಣ್